ನೋಡಿ, ನಮ್ಮೆಲ್ಲ SLC ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ಸರಣಿಯನ್ನು ಮುಂದುವರಿಸ್ತಾ ಇದ್ದೀನಿ. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅದೇ ಆದಮೇಲೆ ಮುಂದುವರೆದ ಭಾಗದಲ್ಲಿ 26ನೇ ಪ್ರಶ್ನೆ ಏನಿದೆ ಅಂತ ನೋಡಿರಿ. ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ಲೆಕ್ಕಾಚಾರ ಮಾಡ್ಕೋಬೇಕು. ಇದಕ್ಕೆ 1540 ಇದೆ. ವೃತ್ತಪಾದ ಸಿಲಿಂಡರ್ ಅಂದ ತಕ್ಷಣ πr²h ನಿಮಗೆ ಗೊತ್ತು, ಮತ್ತು ಎತ್ತರ ಕೊಟ್ಟಿದ್ದಾರೆ. ಸಿಲಿಂಡರ್ನ ಘನಫಲ ಮತ್ತು ಎತ್ತರ, ಹಾಗಾದರೆ ಅದರ ಪಾದದ ವಿಸ್ತೀರ್ಣ ಕೇಳಿದ್ದಾರೆ. ಓಕೆ, = 1540 ಬರೆಯೋಣ. ನೋಡಿರಿ, ಎತ್ತರ ಯಾವುದರ ಎತ್ತರ? ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ. ಈ ಸಿಲಿಂಡರ್ನ ಎತ್ತರ ಎಷ್ಟಿದೆ? ಇದು 10 ಸೆಂಟಿಮೀಟರ್ ಇದೆ. ನಿಮ್ಮ ಪಾದದ ವಿಸ್ತೀರ್ಣ ಇಲ್ಲಿ ನೋಡಿರಿ, ಈ ಪಾದ ಐತಲ್ಲ, ಈ ಪಾದದ ವಿಸ್ತೀರ್ಣ ಏನಾಕೈತೆ ಅಂದ್ರೆ πr² ಆಕೈತಿ. ಹೌದಾ? ಈ πr² ಬೆಲೆ ಕೇಳಿದ್ದಾರೆ, ಪಾದದ ವಿಸ್ತೀರ್ಣ ಅಂತ. ಅಂದರೆ πr² ಬಿಡಿಸ್ಕೊಂಡ್ರೆ ನೀವೇನಾಗುತ್ತೆ, ಅದು 1540 / h ಆಗುತ್ತೆ. h ಬೆಲೆ 10 ಇದೆ, 10 ಹಾಕ್ಕೊಂಬಿಡ್ರಿ. 1540 / 10 ಅಂದರೆ ಏನಾಗುತ್ತೆ? 0 ಕ್ಯಾನ್ಸಲ್ ಆಗಿ πr² ಅಂದರೆ ಪಾದದ ವಿಸ್ತೀರ್ಣ ಎಷ್ಟು ಉಳಿತೈತಿ? 154 ಚದರ ಸೆಂಟಿಮೀಟರ್. 154 ನಿಮಗೆ ಆಪ್ಷನ್ ಸಿನಲ್ಲಿದೆ ನೋಡಿರಿ. ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಪ್ರಶ್ನೆ, ಗಮನಿಸ್ರಿ. ಮುಂದಿನ ಒಂದು ಪ್ರಶ್ನೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂತಹ ಸೂತ್ರ. ಟೋಟಲ್ ಸರ್ಫೇಸ್ ಏರಿಯಾ ಗೋಳಕ್ಕೆ ಸಂಬಂಧಪಟ್ಟಂಗೆ ಏನು? 4πr² ಚದರಮಾನಗಳು. ಇದು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಇರತಕ್ಕಂತಹ ಸೂತ್ರ. ಮುಂದಿನ ಒಂದು ಪ್ರಶ್ನೆ, ಅನ್ವಯಿಕ ಪ್ರಶ್ನೆ ಇದೆ, ಗಮನಿಸ್ರಿ. ಒಂದು ಸರ್ಕಸ್ ಕಂಪನಿಯು ಟೆಂಟನ್ನು ಸಿಲಿಂಡರ್ ಆಕಾರದ ಮೇಲೆ, ಅಂದರೆ ಕೆಳಗೆ ಸಿಲಿಂಡರ್ ಐತಿ, ಅದರ ಮೇಲೆ ಶಂಕುವಿನ ಆಕಾರ ಇರುವಂಗ ಒಂದು ಕ್ಯಾನ್ವಾಸ್ ಬಟ್ಟೆಯನ್ನು ಹಾಕಿ ನಿರ್ಮಾಣ ಮಾಡಿದ್ದಾರೆ. ಸಿಲಿಂಡರ್ ಆಕಾರದ ಎತ್ತರ 9 ಮೀಟರ್ ಮತ್ತು ಈ ಸಿಲಿಂಡರ್ ದಷ್ಟ ಎತ್ತರ ಎಷ್ಟೈತಿ? 9 ಮೀಟರ್ ಐತಿ. ಆಮೇಲೆ ಟೆಂಟ್ನ ಪಾದದ ವ್ಯಾಸ 30 ಮೀಟರ್ ಇದೆ. ಹಾಗಾದರೆ ಟೆಂಟ್ನ ಒಟ್ಟು ಎತ್ತರ ಎಷ್ಟಿದೆ? 17 ಮೀಟರ್ ಇದೆ. 17 ಮೀಟರ್ ಇದು 17 ಮೀಟರ್ ಇದೆ. ಹಾಗಾದರೆ ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಿ, ಏನೇನು ನಾವು ಲೆಕ್ಕಾಚಾರ ಮಾಡ್ಕೋಬೇಕು? ಸ್ವಲ್ಪ ಲಕ್ಷ ಕೊಡ್ರಿ. ಇದು 17 ಮೀಟರ್ ಇದೆ. ಆಮೇಲೆ ಪಾದದ ವ್ಯಾಸ ಕೊಟ್ಟಿದ್ದಾರೆ. ಪಾದದ ವ್ಯಾಸ 30 ಮೀಟರ್ ಇದೆ. ಪಾದದ ವ್ಯಾಸ 30 ಮೀಟರ್ ಐತಂದ್ರೆ ಈ ಪಾದದ ತ್ರಿಜ್ಯ, ಈ ಸಿಲಿಂಡರ್ನ ತ್ರಿಜ್ಯ ಏನಾಗ್ತೈತೆ ನೋಡಿ. ಸಿಲಿಂಡರ್ ಆಗಿರ್ಬೋದು ಅಥವಾ ಶಂಕು ಆಗಿರ್ಬೋದು, ಎರಡಕ್ಕೂ ಸೇಮ ಬರ್ತೈತೆ. ಸಿಲಿಂಡರ್ ಇರಲಿ ಅಥವಾ ಶಂಕು ಇರಲಿ, ಈ ಎರಡಕ್ಕೂ ಸಂಬಂಧಪಟ್ಟಂಗೆ ತ್ರಿಜ್ಯ ಏನಾಗ್ತದೆ ನೋಡಿ. r ವ್ಯಾಸ 30 ಮೀಟರ್ ಐತಿ, ಅದರ ಅರ್ಧ ಮಾಡ್ಕೋರಿ. ಯಾಕಂದರೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟು ಇರ್ತೈತಿ. ಅಂದರೆ ಎಷ್ಟಾಯ್ತು? 15 ಆಯಿತು. 15 ಏನು ಬರಿಬೇಕು? ಮೀಟ್ರ್ದಾಗ ಬರಿಬೇಕು. ಆಮೇಲೆ ಹಂಗೆ ಈ ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಲೆಕ್ಕಾಚಾರ ಮಾಡ್ಕೊಂಬಿಡ್ರಿ. ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಎತ್ತರ ಕೊಟ್ಟಿದ್ದಾರೆ ನೇರವಾಗಿ 9 ಮೀಟ್ರ್ ಐತಿ. ಹೌದಾ? ಸಿಲಿಂಡರ್ನ ಎತ್ತರ ಇದು 9 ಮೀಟ್ರ್ ಐತಿ. ಇಲ್ಲಿಂದ ಇಲ್ಲಿ ತನಕ ಎಷ್ಟೈತಿ? ಇದು 9 ಮೀಟ್ರ್ ಐತಿ. ಅಂದರೆ ಇದು ಉಳಿದ ಭಾಗ, ಈ ಶಂಕುವಿನ ನೇರ ಎತ್ತರ, ಅದು ನಿಮಗೆ ಮುಂದೆ ಬೇಕಾಕತಿ. ಶಂಕುವಿನ ನೇರ ಎತ್ತರ, ಶಂಕುವಿಗೆ ಸಂಬಂಧಪಟ್ಟಂಗೆ ಎತ್ತರ ಏನಾಕೈತಿ ನೋಡಿ. ಸಿಲಿಂಡರ್ನ ಎತ್ತರ ಆದರೆ ಇದನ್ನ h1 ಅನ್ರಿ. ಶಂಕುವಿನ ಎತ್ತರ h2 ಅನ್ರಿ. ಇದು 17 ಐತಲ್ಲ, ಟೋಟಲ್ 17 ಐತಲ್ಲ, ಅದ್ರಾಗ 9 ಬಿಟ್ಬಿಟ್ರಿ. 17 - 9 ಮಾಡಿದ್ರೆ ಎಷ್ಟು ಬಂತು? 8 ಮೀಟ್ರ್ ಬಂತು. ಆ ಶಂಕುವಿನ ಎತ್ತರ ಅಷ್ಟೇ ಎಷ್ಟಾಕತಿ? 8 ಮೀಟ್ರ್ ಆಗ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಸೊ ಇಷ್ಟೆಲ್ಲ ದತ್ತಾಂಶಗಳಿದಾವೆ. ಇನ್ನು ಪ್ರಶ್ನೆ ದತ್ತಾಂಶಗಳು ಏನೇನು ಗೊತ್ತು ಮಾಡ್ಕೊಳಕ್ಕೆ ಸಾಧ್ಯತೆ ಅದನ್ನು ಗೊತ್ತು ಮಾಡ್ಕೊಂಡ್ವಿ. ಇನ್ನು ಪ್ರಶ್ನೆ ಏನು ಕೇಳಿದಾರೆ ನೋಡ್ರಿ. ಮೊದಲನೇ ಭಾಗ, ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ. ಓಕೆ, ಮೊದಲನೇದು ಟೆಂಟ್ ಆವರಿಸಿದ ನೆಲದ ವಿಸ್ತೀರ್ಣ. ನೆಲಕ್ಕೆ ಯಾವ ಆಕಾರದಾಗ ಅದು ಟಚ್ ಆಗೈತೆ ನೋಡ್ರಿ? ಸಿಲಿಂಡರ್ ಆಕಾರದಾಗೈತೆ. ಹೌದಾ ಇಲ್ಲ? ನೆಲದ ಭಾಗ ಇದ್ರ ವಿಸ್ತೀರ್ಣ ನಾವು ತೆಗಿಬೇಕು. ಸಿಲಿಂಡರ್ದ ಪಾದ ವೃತ್ತಾಕಾರದಾಗ ಇರ್ತೈತಿ. ಅಂದ್ರೆ πr² ಸೂತ್ರ ಆಯ್ತು ಇದಕ್ಕೆ. ಇನ್ನು ಪೈದ ಬೆಲೆ 22 ಹಾಕ್ರಿ. ತ್ರಿಜ್ಯ ಎಷ್ಟೈತೆ ನೋಡ್ರಿ? ಥರದ 15 ಐತಿ. 15 × 15. ಇನ್ನು ಇದನ್ನು ಸುಲಭೀಕರಣ ಮಾಡಿದರೆ ನಿಮಗೆ ಆ ಟೆಂಟ್ ಆವರಿಸಿರ್ತಕ್ಕಂತಹ ನೆಲದ ವಿಸ್ತೀರ್ಣ ಸಿಗ್ತದೆ.
225, 15 ಆಮೇಲೆ 22 ಇವೆಲ್ಲ ಗುಣಿಸಿದ್ರೆ ಅಂಶದಾಗ ನಿಮಗೆ ಬರ್ತಕ್ಕಂತಹ ಬೆಲೆ 4950 ಬರ್ತದೆ. 4950 ಇದಕ್ಕೆ 7ರಿಂದ ಭಾಗಿಸ್ಕೊಂಡ ಮೇಲೆ ನಿಮಗೆ ಬರ್ತಕ್ಕಂತಹ ಬೆಲೆ ಎಷ್ಟು ಅಂತಂದ್ರೆ 704.14, 704.14 ಚದರ ಸೆಂಟಿಮೀಟ್ರ್. ಇದನ್ನು ನಾನು ನೇರವಾಗಿ ಬರಿತಾ ಇದ್ದೀನಲ್ಲ, ನೀವು ಹಂಗೆ ಬರಿಬಾರ್ದು. ನೀವು ಕಡ್ಡಾಯವಾಗಿ ಈ ಡಿವಿಷನನ್ನು ಲಾಂಗ್ ಡಿವಿಷನ್ ಮೆಥಡ್ಲ ಮಾಡಿ ಈ ಉತ್ತರವನ್ನು ಕನ್ಫರ್ಮ್ ಮಾಡ್ಕೊರಿ. 704.14 ಚದರ ಸೆಂಟಿಮೀಟ್ರ್. ಇದು ಒಂದನೇ ಭಾಗಕ್ಕೆ ಉತ್ತರ ಆಯಿತು. ಈ ಟೆಂಟನ್ನು ನಿರ್ಮಿಸಲು ಉಪಯೋಗಿಸಿದ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಕಂಡುಹಿಡಿದ. ಈಗ ಎರಡನೇ ಪಾಠಕ್ಕೆ ಬರೋಣ. ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ. ಈ ಕ್ಯಾನ್ವಾಸ್ ಬಟ್ಟೆಯ ವಿಸ್ತೀರ್ಣ ಎರಡು ಭಾಗದಾಗ ಹೋಗೈತಿ. ಬಟ್ಟೆ ವಿಸ್ತೀರ್ಣ ಅಂದ್ರೆ ನಾವಲ್ಲಿ ನೋಡ್ರಿ, ಕೆಳಗಡೆ ಭಾಗಗಳು ಶಂಕುವಿನ ಭಾಗ ಐತಲ್ಲ, ಅದರದ್ದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಸಿಲಿಂಡರ್ನ ಭಾಗ ಐತಲ್ಲ, ಅದನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಮ್ಯಾಲೆ ಏನೈತಲ್ಲ ಶಂಕುವಿನ ಆಕಾರದಾಗ ಅದ್ರದ್ದು ಕೂಡ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಅಂದರೆ ಎರಡು ರೀತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೋಬೇಕು. ಅದರದ ಸಿಲಿಂಡರ್ದ ಭಾಗ, ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಆಮೇಲೆ ಮೇಲ್ಭಾಗದಾಗ ಏನೈತಿ, ಶಂಕು ಐತಿ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಇದನ್ನು ನಾವು ಗಮನಿಸಬೇಕು. ಇಲ್ಲಿ ಸೂತ್ರಗಳನ್ನು ಹಾಕೊಳ್ಳೋಣ ಮತ್ತು ಲೆಕ್ಕಾಚಾರವನ್ನು ಮಾಡೋಣ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕಿರ್ತಕ್ಕಂಥ ಸೂತ್ರ 2πRh ಅನ್ನೋದು ನಿಮ್ಗೆ ಗೊತ್ತು. ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕಿರ್ತಕ್ಕಂಥ ಸೂತ್ರ ಏನು, πRL ಅಂತಕ್ಕಂಥದ್ದು. ಆದರೆ ಎಲ್ ಇಲ್ಲಿ ನೇರವಾಗಿ ಕೊಟ್ಟಿಲ್ಲ. ಆ ಎಲ್ ಒಂದು ಲೆಕ್ಕಾಚಾರ ಮಾಡ್ಕೋಬೇಕು ನಾವು. ಸ್ವಲ್ಪ ಎಲ್ ಇಲ್ಲೇ ಪಕ್ಕದಲ್ಲಿ ಮಾಡ್ಕೋತೀನಿ ನೋಡ್ರಿ. ಶಂಕುವಿಗೆ ಸಂಬಂಧಪಟ್ಟಂಗೆ ಇದು ಎಷ್ಟಾಯ್ತದು, 8 ಮೀಟ್ರ್ ನೇರ ಎತ್ತರ ಐತಿ. ತ್ರಿಜ್ಯ ಎಷ್ಟದ, 15 ಅದ. ಇದು ನೋಡ್ರಿ, ಇದು 8 ಐತಿ, ಇದು ಎಷ್ಟೈತಿ, 15 ಐತಿ. ಓರೆ ಎತ್ತರ ತಕೊಂಡು L² = R² + H². ಶಂಕುವಿಗೆ ಸಂಬಂಧಪಟ್ಟಂಗೆ L² = R² + H². ತ್ರಿಜ್ಯ 15 ಅದ, 15ರ ವರ್ಗ ಪ್ಲಸ್ H ಎಷ್ಟದ ಎತ್ತರ, 8 ಅದ, 8ರ ವರ್ಗ. 225 + 64 ಇವೆರಡು ಕೂಡಿಸ್ರಿ ನಿಮ್ಗೆ ಎಷ್ಟು ಬರ್ತದೆ ನೋಡಿರಿ, 289 ಬರ್ತದೆ. 289 ಏನು ಇಕ್ಕೊಟ್ಟು, ಇದು L² ಇಕ್ಕೊಟ್ಟು L ವರ್ಗಮೂಲ 289 ಅಂದರೆ 17 ಮೀಟರ್ ಬಂತು. ಈ L ಬೆಲೆ ಎಷ್ಟು, 17 ಮೀಟರ್ ಆಯಿತು. ಇನ್ನು ಇದರಲ್ಲಿ ಬೆಲೆ ಹಾಕಿ ಸುಲಭೀಕರಣ ಮಾಡೋ ಕೆಲಸ ಮಾಡೋಣ. πR ಸಾಮಾನ್ಯ ತೆಗೆದು, ತ್ರಿಜ್ಯ π ಎರಡು ಕಡೆ ಸೇಮ್ ಐತಿ, ತ್ರಿಜ್ಯನೂ ಎರಡಕ್ಕೂ ಸೇಮ್ ಐತಿ. 2H ಆಯ್ತು. ಇಲ್ಲಿ ಏನು ಬರೀರಿ, L ಬರೀರಿ. π 22/7. ಏನರ ಬೆಲೆ ನಿರ್ದಿಷ್ಟ ಯೂಸ್ ಮಾಡೋದಿದ್ರಿಂದ ಅದನ್ನ ಯೂಸ್ ಮಾಡಬೇಕು, ಏನು ಹೇಳಿಲ್ಲ. ಆರ್ ತ್ರಿಜ್ಯದ ಬೆಲೆ 15 ಇದೆ. 15 × 2 × H. ಎತ್ತರ ಯಾವುದ್ರ ಎತ್ತರ, ಇದು ಸಿಲಿಂಡರ್ನೇ ಎತ್ತರ. ಇದು 2H ಇದೆ. H ಅದಕ್ಕೆ ಸಂಬಂಧಪಟ್ಟಂಗೆ ಐತಿ, ಸಿಲಿಂಡ್ರಿಗೆ ಸಂಬಂಧಪಟ್ಟಂಗೆ ಐತಿ. ಸಿಲಿಂಡ್ರದ ಎತ್ತರ ಎಷ್ಟೈತೆ ನೋಡೋದ, 9 ಮೀಟ್ರ್ ಐತಿ. ಟೋಟಲ್ 17 ಐತಿ. ಅದು ಸಿಲಿಂಡ್ರದ ಅಷ್ಟೇ ಎಷ್ಟು, 9 ಅದ. × 9 ಹಾಕ್ರಿ. ಓರೆ ಎತ್ತರ ಈಗ ತಾನೇ ಕಂಡು ಹಿಡ್ಕೊಂಡಿರಿ, 17 ಅದ. 17 ಹಾಕ್ರಿ. 22/7 × 15 × 9 2 18 ಮತ್ತು 17 35 ಆಕೈತಿ. 7 1 7 5 22 ಹಂಗೆ ಇರಲಿ. 5 5 25 2 ಕೈಲ 5 1 5 2 7 75. 22 ಮತ್ತು 75 ಗುಣಿಸ್ರಿ. ಅದೆಷ್ಟು ಬರ್ತದಪ್ಪ ಅಂತಂದ್ರೆ ನಮಗೆ 1650 ಬರ್ತದೆ. 1650 ಅಂತಕ್ಕಂಥದ್ದನ್ನು ನೋಡ್ತೀವಿ. ಸರಿ, ಇದರ ಯೂನಿಟ್ ಏನು ಬರೀತೀರಿ, ಏಕಮಾನ ಚದರ ಮೀಟರ್ದಾಗ ಬರೀಲ್ಲ. ಮೀಟರ್ದಾಗ ಅದಾವ ಎಲ್ಲ ದತ್ತಾಂಶಗಳ ಚದರ ಮೀಟರ್ದಾಗ ಬರೀ. ಹೀಗಾಗಿ ಆ ಒಟ್ಟು ಟೆಂಟ್ ತಯಾರು ಮಾಡೋಕೆ ಬೇಕಾಗ್ತಕ್ಕಂಥ ಕ್ಯಾನ್ವಾಸ್ ಬಟ್ಟೆ ಎಷ್ಟಪ್ಪ ಅಂತಂದ್ರೆ 1650 ಚದರ ಮೀಟರ್ ಬರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊತೀವಿ. ಮುಂದಿನ ಒಂದು ಪ್ರಶ್ನೆಗೆ ಸಾಗೋಣ. 29ನೇ ಪ್ರಶ್ನೆ ಏನಿದೆ ನೋಡ್ರಿ. ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ ಶಂಕುವನ್ನು ಕೂರಿಸಿ ಚಿತ್ರದಲ್ಲಿ ತೋರಿಸಿರುವಂತೆ ತಯಾರಿಸಲಾಗಿದೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಇಲ್ಲಿ ಸ್ವಲ್ಪ ಡಯಾಗ್ರಾಮ್ ತಪ್ಪೈತಿ. ಈ ಡಯಾಗ್ರಾಮ್ ಕನ್ಸಿಡರ್ ಮಾಡಬೇಡ್ರಿ. ಏನೋ ಎರರ್ ಐತಿ. ನಾವು ಡಯಾಗ್ರಾಮ್ ಹಾಕೊಳ್ಳೋದ್ನಾಗ ಯಾವ ಥರದ್ದು ಯಾವ್ದು ಕರೆ ಬಂದೈತಿ, ಕಾಪಿ ಆಗೈತಿ. ಸ್ವಲ್ಪ ಲಕ್ಷ ಕೊಡ್ರಿ. ಇದನ್ನು ಡಿಲೀಟ್ ಮಾಡೋಣ. ಈಗ ಏನೈತೆ ನೋಡ್ರಿ, ಪ್ರಶ್ನೆ ಏನೈತೆ ನೋಡ್ರಿ. ಒಂದು ಆಟಿಕೆಯನ್ನು ಅರ್ಧಗೋಳದ ಮೇಲೆ, ಕೆಳಗಡೆ ಏನೈತಿ ಹಿಂಗೆ ಅರ್ಧಗೋಳದ, ಇದ್ರ ಮೇಲೆ
ಒಂದು ಶಂಕುವನ್ನು ಕೂರಿಸಿ ತಯಾರಿಸಿದ್ದಾರೆ. ಹಿಂಗೆ ಶಂಕು ಕೂರಿಸಿದಾರೆ, ತಯಾರು ಮಾಡಿದ್ದಾರೆ. ಆಟಿಕೆಯ ಘನಫಲವನ್ನು ಕಂಡುಹಿಡಿಯುವ ಸೂತ್ರ. ಆಟಿಕೆಯ ಘನಫಲ ಅಂದರೆ ಏನಾಗಬೇಕು? ಅರ್ಧಗೋಳದ ಘನಫಲ 2/3 ಪೈ ಆರ್ ಕ್ಯೂಬ್ ಬಂದು ಬರಬೇಕು. ಆಮೇಲೆ ಶಂಕುವಿನ ಘನಫಲ 1/3 ಪೈ ಆರ್ ಸ್ಕ್ವೇರ್ ಎಚ್ ಬರಬೇಕು. ಇವೆರಡು ಕೂಡಿಸಿದ್ರೆ ನಿಮಗೆ ಟೋಟಲ ಘನಫಲ ಸಿಗ್ತೈತಿ. ಇವೆರಡು ಕೂಡಿಸಿದ್ದು ಎಲ್ಲೈತೆ ನೋಡಿರಿ. ಪೈ ಆರ್ ಕ್ಯೂಬ್ ಪೈ ಆರ್ ಎಲ್ ಇದಂತೂ ಬರಲ್ಲ, 3 ಪೈ ಆರ್ಸ್ ಅದು ಬರಲ್ಲ, 1/3 ಆರ್ ಸ್ಕ್ವೇರ್ ಎಚ್ ಬರಲ್ಲ, ಇದು ತಪ್ಪಿದು. 1/3 2/3 ಪೈ ಆರ್ ಕ್ಯೂಬ್ ಇಲ್ಲೇ ಏನೋ ಎರರ್ ಆಗೈತದು. ಇದು 1/3 ಪೈ ಆರ್ ಸ್ಕ್ವೇರ್ ಎಚ್ ಮಾಡ್ಕೊರೈತಿ. ಇದನ್ನು ಪೈ ಮಾಡೋಣ. ಇದನ್ನು 1/3 ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ 2/3 ಪೈ ಆರ್ ಕ್ಯೂಬ್, 2/3 ಪೈ ಆರ್ ಕ್ಯೂಬ್ ಅಂದ್ರೆ ಉತ್ತರ ಏನಾಕತಿ? ಸಿ 1/3 ಪೈ ಆರ್ ಸ್ಕ್ವೇರ್ ಎಚ್ ಪ್ಲಸ್ 2/3 ಆರ್ ಕ್ಯೂಬ್ ಆಗಬೇಕು. ಮುಂದಿನ ಪ್ರಶ್ನೆ ಏನ ನೋಡ್ರಿ. ಸಿಲಿಂಡರ್ನ ಘನಫಲ ಕಂಡುಹಿಡಿತಕ್ಕಂಥ ಸೂತ್ರ ಕೇಳಿದ್ದಾರೆ. ಸಿಲಿಂಡರ್ನ ಘನಫಲ ಇಕ್ಕೊಟ್ಟು ಏನು? ಪೈ ಆರ್ ಸ್ಕ್ವೇರ್ ಎಚ್ ಘನಮಾನಗಳು. ಮುಂದಿನ ಪ್ರಶ್ನೆ 38808 ಕ್ಯೂಬಿಕ್ ಸೆಂಟಿಮೀಟರ್ ಘನಫಲವನ್ನು ಹೊಂದಿರತಕ್ಕಂಥ ಒಂದು ಗೋಳವನ್ನು 2 ಅರ್ಧ ಗೋಳಗಳನ್ನ ಕತ್ತರಿಸಿದ್ದಾರೆ. ಇದೊಂದು ಗೋಳ ಅದ, ಇದ್ರದ್ದು ಘನಫಲ ಕೊಟ್ಟಿದ್ದಾರೆ. ಇದನ್ನು ಕಟ್ ಮಾಡಿ 2 ಅರ್ಧ ಗೋಳ ಮಾಡಿದ್ದಾರೆ. ಇದು ಹಿಂಗೊಂದ ಮತ್ತು ಹಿಂಗೊಂದ 2 ಅರ್ಧ ಗೋಳಗಳನ್ನಾಗಿ ಅದನ್ನು ಕತ್ತರಿಸಿದ್ದಾರೆ, ಕಟ್ ಮಾಡಿದ್ದಾರೆ. ಪ್ರತಿ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸರಿ, ಈ ಪ್ರತಿಯೊಂದು ಅರ್ಧ ಗೋಳದ ಪೂರ್ಣ ಮೇಲ್ಮೈ ನಾವು ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ಇದ್ರ ವಿಸ್ತೀರ್ಣ 3 ಪೈ ಆರ್ ಸ್ಕ್ವೇರ್ ಅನ್ನೋದು ನಿಮ್ಗೆ ಗೊತ್ತು. ಪಾರ್ಶ್ವದ ಪೈ ಆರ್ ಸ್ಕ್ವೇರ್ 2 ಪೈ ಆರ್ ಸ್ಕ್ವೇರ್ ಆಕತಿ. ಮ್ಯಾಲೂ ವೃತ್ತಾಕಾರದ ಮುಖ ಬರ್ತದೆ, ಅದರದ್ದು ಪೈ ಆರ್ ಸ್ಕ್ವೇರ್ ಆಕತಿ. ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಾಕತ್ತೆ? ನಮಗೆ 3 ಪೈ ಆರ್ ಸ್ಕ್ವೇರ್ ಆಗ್ತದೆ. ಅಂದರೆ ಇದಕ್ಕೇನು ಸಂಬಂಧಪಟ್ಟಂಗೆ ಏನು ಬೇಕು ನಮ್ಗೆ? ಇದಕ್ಕೆ ಕೊಟ್ಟಿದ್ದಾರೆ ಏನವರು ಘನಫಲ ಕೊಟ್ಟಿದ್ದಾರೆ. V = 38808 ಕ್ಯೂಬಿಕ್ ಸೆಂಟಿಮೀಟರ್ ಘನಫಲ ಕೊಟ್ಟಿದ್ದಾರೆ. ಇದನ್ನು ಉಪಯೋಗ ಮಾಡಿಕೊಂಡ ಇದರ ತ್ರಿಜ್ಯವನ್ನು ನಾವು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡ್ಕೋಬೇಕು. ಈ ಥರದ್ದು ಎಷ್ಟು ತ್ರಿಜ್ಯ ಇರ್ತೈತಿಲ್ಲ ಅಷ್ಟೇ ಇದು ತ್ರಿಜ್ಯ ಇದ್ದಿರ್ತೈತಿ. ಅರ್ಥ ಆಯ್ತಲ್ಲ? ಈ ತ್ರಿಜ್ಯ ಒಂದು ಗೊತ್ತಾಗ್ಬಿಡ್ತದೆ ನಮ್ಗೆ. ಆ ಒಂದು ಮೇಲ್ಮೈ ವಿಸ್ತೀರ್ಣವನ್ನು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಬರ್ತದೆ. ಇಷ್ಟು ಇಲ್ಲಿ ವಿಚಾರಗಳನ್ನ ನಾವು ಮನನ ಮಾಡ್ಕೋಬೇಕು. ಫಿ = ನಾನು ಬರಿತೀನಿ ಏನಪ್ಪ ಅಂತಂದ್ರೆ 38808 ಕ್ಯೂಬಿಕ್ ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಆದರೆ ಫಿ ಅಂದರೆ ಏನಿದು? ಗೋಳಕ್ಕೆ ಸಂಬಂಧಪಟ್ಟಂಗೆ ಘನಫಲದ ಸೂತ್ರ ಏನು? 4/3 ಪೈ ಆರ್ ಕ್ಯೂಬ್ ಅನ್ನೋದು ನಿಮಗೆಲ್ಲ ಗೊತ್ತು. 4/3 ಪೈ ಆರ್ ಕ್ಯೂಬ್ = 38808 ಬರೆಯೋಣ. 4/3 ಹೆಂಗಿದ್ದಂಗೆ ಬರೆಯೋಣ? ಇಂಟು ಪೈದ ಬೆಲೆ 22, 7 ಅಂಶ ಐತಿ. ಆರ್ ಕ್ಯೂಬ್ ಆರ್ ಗೊತ್ತಿಲ್ಲ ನಂಗೆ, ಅದನ್ನ ಕಂಡುಹಿಡಿಬೇಕಾಗೈತಿ. = 38808 ಬರಿತೀನಿ. ಇನ್ನು ಇದನ್ನು ಸುಲಭೀಕರಣ ಮಾಡ್ತಕ್ಕಂಥ ಕೆಲಸ ಮಾಡಿರಿ. ಆರ್ ಕ್ಯೂಬ್ = 38808 ಹಂಗಿದ್ದಂಗೆ ಇಡೋನು. ಡಿವೈಡೆಡ್ ಬೈ ಏನೂ ಇಲ್ಲಾಂದ್ರೆ 1 ಇದು. 4/3 ಆ ಕಡೆ ಕಳಿಸಿದ್ರೆ 3/4 ಆಯಿತು. ಆಮೇಲೆ 22/7 ಇದ್ದಷ್ಟು ಆಯ್ತು ನೋಡಿರಿ, 7/22 ಆಯಿತು. ಇನ್ನು ಏನೇನು ಕ್ಯಾನ್ಸಲ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡಿ ಕ್ಯಾನ್ಸಲೇಷನ್ ಮಾಡಿಕೊಡ್ರಿ. 4 ಹೋಗ್ತಿರ್ಬೇಕು ನೋಡ್ರಿ. ಇದು 4 9 36 ಹೋಗ್ತೈತೆ ನೋಡಿರಿ. 4 1 4, 4 9 36, 38 ಐತಿ, 2 ಉಳಿತು 28 ಆಯ್ತು. 4 7 28, 4 ಪೂಜೆ 4 2 8. ಇನ್ನು 22 ಹೋಗ್ತಿರ್ಬೇಕು ಡೈರೆಕ್ಟ್. ಆದರೆ 11 ಉಳಿಸೋಣ ಮೊದಲು. 11 8 88, 97 ಐತೆ ಅದು. ಇಲ್ಲ 2 ಹೊಡೀರಿ ಮೊದಲು. 2 ಹೋಗ್ತದೆ. 2 1 2 1 2 4 8, 1 ಉಳಿದು 17 ಆಯ್ತು. 2 8 16, 1 ಉಳಿದು 2 5 10, 2 1 2. ಈಗ ನೋಡಿರಿ 11 4 44, 4 ಉಳಿತು 45 ಆಯ್ತು. ಮತ್ತು 11 4 44, 1 ಉಳಿತು 11 ಆಯ್ತು. 11 ಹೋಗ್ತದೆ ನೋಡಿರಿ. 11 1 11, 11 4 44, 4 ಉಳಿತು 45 ಆಯಿತು.
11 4 44, 1 ಉಳಿತು, 11 ಆಯಿತು, 11 1 11, 441. ಸೊ ಆರ್ ಕ್ಯೂಬ್ ಈಕ್ವಲ್ ಟು 441 ಇಂಟು 3 ಇಂಟು 7 ಬರ್ತದೆ. ಇದನ್ನು ಬಿಡಿಸ್ಕೊಂಡು ಇಟ್ಕೊಂಡ್ರೆ ನಮ್ಗೆ 7 3 ಐತ್ಲೆ 21, 441 ಅಂದ್ರೆ ಅದು 21 ಗುಂಡ್ಲೆ 21 ಅಂತ ಬರಿಬೋದು. ಅಂದ್ರೆ 21ನ ಘಾತ 3 ಬರ್ತದೆ. ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಇಲ್ಲ 441 ಅಂದ್ರೆ ಎಷ್ಟು ಆಗ್ತದೆ? 21 ಇಂಟು 21, 441, 7 3 21, ಇನ್ನೊಂದು 21 ಬರ್ತೈತೆ. ಅಂದರೆ 21ರ ಘಾತ ಎಷ್ಟು ಬಂತು? 3 ಬಂತು. ಆರ್ ಕ್ಯೂಬ್ ಈಕ್ವಲ್ ಟು 21ರ ಘಾತ 3 ಅಂದ್ರೆ ಆರ್ ಈಕ್ವಲ್ ಟು ಎಷ್ಟಾಯ್ತು ನಮ್ಗೆ? 21 ಆಯ್ತು. ಸೆಂಟಿಮೀಟ್ರೋ ಮೀಟ್ರೋ? ದತ್ತಾಂಶ ಸೆಂಟಿಮೀಟ್ರ್ದಾಗ ಐತಿ. ತ್ರಿಜ್ಯ ಎಷ್ಟಾಯ್ತು? 21 ಸೆಂಟಿಮೀಟ್ರ್ ಆಯ್ತು. ಇನ್ನು ನಾವೇನು ಮಾಡ್ಬೇಕಾಗಿತ್ತು ನೋಡಿರಿ, ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡ್ಲಿಕ್ಕೆ ಹೇಳಿದ್ದಾರೆ. ಈಗ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏರಿಯಾ ವಿಸ್ತೀರ್ಣ ಎ ಈಕ್ವಲ್ ಟು 3πr² ಸೂತ್ರ. ನಮಗೆ 3 ಹಂಗೆ ಇರಲಿ, ಪೈ ಅಂದರೆ ಎಷ್ಟು ಆಗ್ತೀರಿ? 22 ಅಂಶ ಆಗ್ತೀರಿ. ತ್ರಿಜ್ಯ ಎಷ್ಟಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಆರಂಭಕ್ಕೆ ಗೊತ್ತು ಮಾಡ್ಕೊಂಡಿದ್ರಲ್ಲ, ಈಗ ತಾನೇ ಗೊತ್ತು ಮಾಡ್ಕೊಂಡಿರಲ್ಲ. ಆರ್ ಈಕ್ವಲ್ ಟು ಎಷ್ಟಿದೆ? 21 ಇದೆ. 21 ಇಂಟು 21, 7 1 7 3 3 2 6 6 3 3 2 6 63, 66 ಇಂಟು 63 ಗುಣಾಕಾರ ಮಾಡಬೇಕು. ನಿಮಗೆ ಉತ್ತರ ಬರ್ತದೆ 4158 ಬರ್ತದೆ. 4158 ಚದರ ಸೆಂಟಿಮೀಟರ್. ಇದು ನಿಮಗೆ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಬೆಲೆ. ಸರಿಯಾಗಿ